ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ. ಮಕ್ಕಳು ತಿನ್ನಂತ ಪದಾರ್ಥಗಳು ಚಾಕ್ಲೇಟ್ ಬಿಸ್ಕೆಟ್ ಮಾರಂತಂದ್ರ ಮತ್ತು ಬರುವಂತ ವಸ್ತುಗಳು ಮಾರಾಟ ಮಾಡ್ತಾರ, ನಶೆ ಬರುವಂತ ವಸ್ತುಗಳು ಮಾರಾಟ ಮಾಡ್ತಾರ. ಅವ್ರಿಗೆ ಪರ್ಮಿಷನ್ ಐತಾ? ಅದಕ್ಕ ಸಿಂಧಾನೂರಿಂದ ಮತ್ತೆ ಒಂದು ಗಾಡಿ ಮೇಲೆ ತಗೊಂಡ್ಬರ್ತಾರ ಲೋಡ ಅಂಗಟ್ಲೆ. ಅವಾಗ ನಾವ್ ಇನ್ನೊಂದ್ಸಲ ಬರೋದ್ ನೋಡಿದ್ರ ರೋಡಿಗೆ ನಿಂತ್ಕೊಳ್ದಾಕಮ್ಮ, ನಾವ್ ಬರ್ತೀವಿ. ಆ ಗಾಡಿ ಬರ್ತಂದ್ರ ನಾವೆಲ್ಲರೂ ನಿಂತ್ಕೊಳ್ದಾಕಮ್ಮ. ಯಾವಾಗ ಬರ್ತದ ನೋಡ, ನಮ್ಮ ಮೇಲೆ ಕೇಸ್ ಮಾಡ್ತಾರ, ಮಾಡ್ಲಿ. ಎಲ್ಲಿ ತನಕ ಕಷ್ಟ ಅನುಭವಿಸೋದು ಹೆಣ್ಮಕ್ಳು. ಇವತ್ತು ಬೀದಿಗೆ ಬಂದೀವಿ, ಇವತ್ತು ಬೀದಿಗೆ ಬಂದು ನಿಂತೀವಿಲ್ಲ. ನಮ್ದು ಒಂದಿನ ಕೆಲಸ ಬೇಕು. ಮತ್ತೆ ನಮ್ಮ ಹೆಂಗಂತಂದ್ರೆ ನಮ್ಮ ಮನೆಯಲ್ಲಿ ಹುಡುಗರಾಗ ಇವತ್ತು ನೀವು ತಾಳಿ ಭಾಗ್ಯ ಕೊಡ್ರಿ ಅಂತ ಕೇಳ್ತೀವಿ ನಾವು ಸರ್ಕಾರಕ್ಕೆ. ಹಲವಾರು ಭಾಗ್ಯಗಳು ಕೊಟ್ಟ ಸರ್ಕಾರ. ಇವತ್ತು ಗೃಹಲಕ್ಷ್ಮಿ ಕೊಟ್ಟಿವಂತಾರ, ಬಸ್ ಫ್ರೀ ಮಾಡಿವಂತಾರ, ಆಮೇಲೆ ಗೃಹ ಜ್ಯೋತಿ ಕೊಟ್ಟಿವಂತಾರ. ನಮಗೆ ತಾಳಿ ಗ್ಯಾರಂಟಿ ಕೊಡ್ರಿ, ಹೆಣ್ಮಕ್ಳಿಗೆ ತಾಳಿ ಭಾಗ್ಯ ಕೊಡ್ರಿ ಅಂತ ನಾವು ಸರ್ಕಾರಕ್ಕೆ ಹೇಳೋದು. ಯಾಕಂತಂದ್ರ ನಾವು ಕಳೆದ ತಿಂಗಳ, ಈಗ 2 ತಿಂಗಳಾಯ್ತು, KRS ಪಕ್ಷದವರು ಕೂಡ ನಮಗೆ ಸಪೋರ್ಟ್ ಮಾಡ್ಯಾರ. ಬೆಂಗಳೂರಲ್ಲಿ ದೊಡ್ಡ ಮಟ್ಟದಲ್ಲಿ 8,000 ಹೆಣ್ಮಕ್ಳಮ್ಮ ಜಿಲ್ಲೆಯಿಂದ ಬಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು 40 ನಿಮಿಷಗಳ ಕಾಲ ನಮ್ಮ ಜೊತೆ ಚರ್ಚೆ ಮಾಡಿದ್ರು. ಚರ್ಚೆ ಆದ್ಮೇಲೆ ಏನ್ ಹೇಳ್ತಾರ ಅವರು? ಆಯ್ತು, 1 ತಿಂಗಳ ಕಾಲಾವಕಾಶ ಕೊಡ್ರಿ ಅಂತ. 1 ತಿಂಗಳಾಯ್ತು. 1 ತಿಂಗಳಾದ್ರೂ ಕೂಡ ನಮ್ಮನ್ನ ಯಾರು ಮಾತಾಡ್ತಾ ಇಲ್ಲ. ಆ ಸರ್ಕಾರ ದಪ್ಪ ಚರ್ಮ, ಆ ಚರ್ಮಕ್ಕೆ ಡಪ್ಪಡ ತಗೊಂಡು ಚುಚ್ಚಿದ್ರು ಸುತ್ತಂಗಿಲ್ಲ, ಹಂಗಾಗ್ಬಿಟ್ರೆ ಎಮ್ಮೆ ಚರ್ಮ. ಹಂಗಾಗಿ ಆ ಚರ್ಮ ಒಮ್ಮಿಂದಲೇ ಚುಚ್ಚಿದ್ರ ನೆನಪಾಗಲ್ಲ ಅವ್ರಿಗೆ. ಹಂಗಾಗಿ ನಾವು ಸರ್ಕಾರ ಕೇಳೋದು ಏನಂತಂದ್ರ, ಫಸ್ಟ್ ಬಾರ್ ಎಲ್ಲಿರ್ತಾವ, ಊರ್ ಬಿಟ್ಟು ಹೊರಗೆ ಇರ್ತಾವ. ನಮ್ಮೂರಿಂದ ಸಿನ್ನೂರಿಗೆ ಬರ್ಬೇಕಂತಂದ್ರ ನಮ್ಮ ಹತ್ರ ದುಡ್ಡು ಇರ್ಬೇಕು, ಹೌದಿಲ್ಲ? ಈಗ 100 ರೂಪಾಯಿ ಇರ್ಬೇಕಂತ ಕುಡಿಯಾಕ ಬರ್ತಾನಂದ್ರ ಇಲ್ಲಿಂದ ಬಂದು ಬಾರ್ ಮುಂದೆ ನಿಂತ್ಕೊಂಡು ಕುಡುದು ಮನೆಗೆ ಬರೋತ್ತಿಗೆ ನಿಶೆ ಇಳಿದು ನಾವೇನಂತೀವಿ, ನಮ್ಮ ಪಕ್ಕದಲ್ಲೇ ಸಿಕ್ತಂದ್ರ 1 ಸಿಗದ್ಲಿ 2 ಸಿಗ್ತಾವ.